ಫಾರಿನ್ಗೆ ಹೋದ್ಮೇಲೆ ಚಾಕ್ಲೇಟ್ಸ್ ತಗೊಂಡ್ ಬಂದಿಲ್ಲ ಅಂದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಮಿಕ್ಕಿರೋ ದುಡ್ಡಿಗೆಲ್ಲ ಆಲ್ಮೋಸ್ಟ್ ಜಾಸ್ತಿ ಚಾಕ್ಲೇಟ್ಗೆನೆ ಇನ್ವೆಸ್ಟ್ ಮಾಡಿದ್ವಿ. ಮಲೇಷಿಯಾದಿಂದ ಫೈನಲಿ ನಾವು ಬ್ಯಾಂಗ್ಳೂರ್ಗೆ ರೀಚ್ ಆದ್ವಿ. ನಾವು ಊರಿಗೆ ಹೋಗ್ತೀವಿ ಅಂತ ಎಲ್ಲರೂ ಕಾಯ್ತಾ ಇದ್ದೀರಾ. ನೆಕ್ಸ್ಟ್ ವ್ಲಾಗ್ ಅಲ್ಲೇ ನಾವು ಊರಿಗೆ ಹೋಗ್ತಾ ಇದೀವಿ. ಇವತ್ತಿನ ನೈಟೇ ಬಿಡ್ತಿದೀವಿ ಅಲ್ವಾ? ಹೌದು ಮುನು, ಪಿಂಪಲ್ಸ್ ಜಾಸ್ತಿ ಇತ್ತಲ್ಲ ಮುಂಚೆ, ಬಟ್ ಇವಾಗ ಕಮ್ಮಿ ಆಗಿದೆ. ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿದ್ದಾರೆ. ಇದು ನೋಡಿ, ಸೈಜು ಉದ್ದ ಇದೆ, ಬಟ್ ಇದರಲ್ಲಿ 100 ml ಇದೆ. ಇದು ನೋಡಿದ್ರೆ ಅಗಲ ಆಗಿದೆ, ಅದ್ರಲ್ಲೂ 100 ml ಇದೆ. ಇದನ್ನೇ ತಗೊಂಬಂದ್ ಕೊಡ್ತಾ ಇದೀವಿ ಟ್ವಿನ್ ಟವರ್ನ ಅಮ್ಮನಿಗೆ. ಮತ್ತೆ ಮನೆ ಈ ತರ ಇದೆ, ಫುಲ್ ಗಲೀಜ್ ಮೆಸ್ಸಿ ಆಗಿದೆ ಅಂತ ಅನ್ಕೋಬೇಡಿ. ಸ್ವಲ್ಪ ದಿವಸದಲ್ಲೇ ಮನೆ ಶಿಫ್ಟಿಂಗ್ ಇದೆ. ನಿಮ್ಮ ಸಬ್ಸ್ಕ್ರೈಬರ್ಸಿಗೆ ಏನ್ ತಗೊಂಡ್ ಬಂದ್ರಿ ಅಂತ ಕೇಳ್ತಿರ್ಬೋದು ನೀವು. ಸೊ ನಿಮ್ಗೂ ಕೂಡ ಇವನು ಸನ್ನು ಅವಳು ಮೋನು ಇಬ್ರು ಕೂಡ ವೆಲ್ಲು ನೋನು. ಮಲೇಷಿಯಾದಿಂದ ಫೈನಲಿ ನಾವು ಬ್ಯಾಂಗ್ಳೂರ್ಗೆ ರೀಚ್ ಆದ್ವಿ. ಸೊ ಎಲ್ಲರೂ ತುಂಬಾ ನಮ್ಮ ಡೈಲಿ ವ್ಲಾಗ್ನ ಮಿಸ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೋತೀವಿ. ಈ ವ್ಲಾಗಲ್ಲಿ ನಾವು ಮಲೇಷಿಯಾದಿಂದ ಏನೇನು ತಗೊಂಡ್ ಬಂದಿದೀವಿ ಪ್ರತಿಯೊಂದೊಂದು ಐಟಮ್ಸ್ನು ತೋರಿಸ್ತೀವಿ, ಮತ್ತೆ ಯಾರ್ಯಾರಿಗೆ ತಗೊಂಡ್ ಬಂದಿದೀವಿ ಅನ್ನೋದನ್ನು ಕೂಡ ತೋರಿಸ್ತೀವಿ. ಇದರಲ್ಲಿ ಕೆಲವೊಂದು ಅಷ್ಟು ಜನ ಸಬ್ಸ್ಕ್ರೈಬರ್ಸ್ಗೂ ಕೂಡ ಗಿಫ್ಟ್ನ ತಗೊಂಡ್ ಬಂದಿದೀವಿ. ಬನ್ನಿ ಏನ್ ಗಿಫ್ಟ್ ತಗೊಂಡ್ ಬಂದಿದೀವಿ ಅಂತ ತೋರ್ಸೋಣ. ಫಸ್ಟ್ ಸನ್ನು ಏನ್ ಮಾಡ್ತಿದ್ದಾರೆ ಅಂತ ನೋಡೋಣ ಬನ್ನಿ. ನಿಜ ಹೇಳ್ಬೇಕು ಅಂತ ಅಂದ್ರೆ ಮಲೇಷಿಯಾದಿಂದ ಬಂದ್ಮೇಲೆ ತುಂಬಾನೇ ಟಯರ್ಡ್ ಆಗೋದ್ವಿ. ಸನ್ನು ಅವರು ಕೂಡ ಇವಾಗ ರೆಸ್ಟ್ ಮಾಡ್ತಿದ್ದಾರೆ. ಸನುಮಾ ಎಲ್ಲಿದ್ದೀರಾ? ನೀವು ರೂಮಲ್ಲಿ ಇದ್ದೀರಾ ಅಂತ ಈ ರೂಮಿಗೆ ಬಂದರೆ ಆ ರೂಮಲ್ಲಿ ಇದ್ದೀರಾ? ಏನು ಮಾಡ್ತಿದ್ದೀರಾ? ನೋಡಿ ನಮ್ಮ ಸಣ್ಣ ಅವರು ಕಮೆಂಟ್ಸ್ ಓದ್ತಿದ್ರಂತೆ. ಸನಮ್ಮ ಬನ್ನಿ, ಇದು ಫಸ್ಟ್ ನಾವು ಮಲೇಷಿಯಾದಿಂದ ಏನೇನು ಐಟಮ್ಸ್ ತಗೊಂಡ್ ಬಂದ್ವಿ ತೋರ್ಸೋಣ. ಸರಿ ತೋರ್ಸೋಣ. ಅದಕ್ಕಿಂತ ಮುಂಚೆ ಏನ್ ಗೊತ್ತಾ ಮನು, ಸ್ಕಿನ್ ರೂಟೀನ್ ಅಂತ ಕೇಳಿದ್ದಾರೆ. ಪಿಂಪಲ್ಸ್ ಜಾಸ್ತಿ ಇತ್ತಲ್ಲ ಮುಂಚೆ, ಬಟ್ ಇವಾಗ ಕಮ್ಮಿ ಆಗಿದೆ. ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿದ್ದಾರೆ. ಫಸ್ಟ್ ಅದ್ರ ಬಗ್ಗೆ ಸ್ವಲ್ಪ ನಾ ಮಾತಾಡ್ತೀನಿ, ಆಮೇಲೆ ಮಲೇಷ್ಯಾದಿಂದ ಏನೇನ್ ತಂದಿದೀವಿ ಅದೆಲ್ಲ ತೋರ್ಸೋಣ. ಮತ್ತೆ ಮನೆ ಈ ತರ ಇದೆ, ಫುಲ್ ಗಲೀಜ್ ಮೆಸ್ಸಿ ಆಗಿದೆ ಅಂತ ಅನ್ಕೋಬೇಡಿ. ಇನ್ನು ಸ್ವಲ್ಪ ದಿವಸದಲ್ಲೇ ಮನೆ ಶಿಫ್ಟಿಂಗ್ ಇದೆ. ಫಸ್ಟ್ ಇವಾಗ ಊರಿಗೆ ಹೋಗಿ ಬರ್ತೀವಿ. ಊರಿಗೆ ಹೋಗಿ ಬಂದ ತಕ್ಷಣ ಮನೆ ಶಿಫ್ಟಿಂಗ್ ಇದೆ. ಇವಾಗ ಎಲ್ಲ ಐಟಮ್ಸ್ ನ ಕೆಳಗೆ ಇಳಿಸ್ಲೇಬೇಕು ಅಲ್ವಾ ಮನು? ಹೌದು, ಎಲ್ಲ ಪ್ಯಾಕಿಂಗ್ ಆಗ್ಬೇಕು. ಮತ್ತೆ ತುಂಬಾನೇ ಕೆಲಸ ಇದೆ. ಹೊಸ ಮನೇಲೂ ಕೂಡ ಕೆಲಸ ಇದೆ. ಅಲ್ಲೂ ಹೋಗಿ ಯಾವ್ಯಾವ ಐಟಮ್ಸ್ ನೆಲ್ಲ ಇಡಬೇಕು ಅಂತ ನೋಡ್ಕೋಬೇಕು. ಇಲ್ಲಿಂದ ಶಿಫ್ಟ್ ಮಾಡ್ಬೇಕಾದ್ರೆ ಗೊತ್ತಲ್ಲ, ಮನೆ ಶಿಫ್ಟಿಂಗ್ ಮಾಡ್ಬೇಕಾದ್ರೆ ಎಷ್ಟು ರಿಸ್ಕ್ ಇರುತ್ತೆ ಅಂತ. ಸೊ ಆದಷ್ಟು ಬೇಗ ಮನೆ ಶಿಫ್ಟಿಂಗ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಅದಕ್ಕಿಂತ ಮುಂಚೆ ಊರಿಗೆ ಹೋಗಿ ಬರೋಣ. ನಾನಂತೂ ಕಾಯ್ತಾ ಇದ್ದೀನಿ ಊರಿಗೆ ಹೋಗೋದಕ್ಕೆ. ಸೊ ನಾನಿವಾಗ ನಿಮಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡಬೇಕು ಅಂತೇಳಿ ಬಂದಿದ್ದೀನಿ. ಏನಪ್ಪ ಅಂತ ಅಂದರೆ, ಇವಾಗ ಸಮ್ಮರ್ ಸೀಸನ್ ಅಲ್ವಾ. ಈ ಸಮ್ಮರ್ ಸೀಸನಲ್ಲಿ ನಿಮಗೆ ಫೇಸಲ್ಲೆಲ್ಲ ಏನಪ್ಪ ಅಂತ ಅಂದರೆ ಆಯಿಲಿ ಕಂಟೆಂಟ್ಸ್ ಜಾಸ್ತಿ ಹೊರಗೆ ಬರುತ್ತೆ ಆಯಿತಾ. ಆ ಥರ ಹೊರ ಬರೋದ್ರಿಂದ ಫೇಸಲ್ಲಿ ಜಾಸ್ತಿ ಪಿಂಪಲ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಯಾರ್ಯಾರು ಈ ಸಮ್ಮರ್ ಸೀಸನಲ್ಲಿ ಪಿಂಪಲ್ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾರೆ ಅವರಿಗೋಸ್ಕರ ಈ ವಿಡಿಯೋ. ನಂಗೇನು ಗೊತ್ತಾ, ಎವ್ರಿ ಸಮ್ಮರ್ ಸೀಸನಲ್ಲಿ ಈ ಥರ ಪಿಂಪಲ್ಸ್ ಪ್ರಾಬ್ಲಮ್ಸ್ ಬರ್ತಾನೆ ಇರಲಿಲ್ಲ. ಬಟ್ ಈ ಸಮ್ಮರ್ ಸೀಸನಲ್ಲಂತೂ ಜಾಸ್ತಿ ಪಿಂಪಲ್ಸ್ ಬಂದಿತ್ತು. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಹೋದ ವ್ಲಾಗಲ್ಲೆಲ್ಲ ನೀವು ನೋಡಿರ್ತೀರ ಎಷ್ಟು ಪಿಂಪಲ್ಸ್ ಇತ್ತು ನನ್ನ ಫೇಸಲ್ಲಿ. ಬಟ್ ಇವಾಗ ಕ್ಲಿಯರ್ ಆಗಿದೆ ಮತ್ತು ಕ್ಲಿಯರ್ ಆಗ್ತಿದೆ. ಸ್ವಲ್ಪ ಇದೆ ಅಷ್ಟೇ. ಆಲ್ಮೋಸ್ಟ್ ನಾವು ಮಾಡೋ ತಪ್ಪು ಏನಪ್ಪ ಅಂತಂದರೆ, ಒಂದು ಪಿಂಪಲ್ಸ್ ಇದ್ದರೆ ಆ ಪಿಂಪಲ್ನ ಟಚ್ ಮಾಡಿ ಮತ್ತು ಇನ್ನೊಂದು ಕಡೆ ಟಚ್ ಮಾಡೋದು. ಹಿಂಗೆ ಆ ಥರ ಟಚ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪಿಂಪಲ್ಸ್ ಸ್ಪ್ರೆಡ್ ಆಗುತ್ತೆ. ಸೊ ಹಾಗೆ ನಾವು ಅದನ್ನು ಜಾಸ್ತಿ ಏನು ಮಾಡ್ತೀವಿ, ಹೊಡಿತೀವಿ ಆಯಿತಾ. ಆ ಪಿಂಪಲ್ಸ್ ಒಳಗೆ ಇರೋದನ್ನ ರಿಮೂವ್ ಮಾಡೋಕೆ ಟ್ರೈ ಮಾಡ್ತೀವಿ. ಆ ಥರ ಮಾಡೋದ್ರಿಂದ ಫೇಸಲ್ಲಿ ಕಲೆ ಮಾರ್ಕ್ ಹಾಗೆ ಉಳ್ಕೊಳ್ಳುತ್ತೆ. ಅಷ್ಟೇ ಎಲ್ಲ ಪಿಂಪಲ್ಸ್ ಸ್ಪ್ರೆಡ್ ಆಗುತ್ತೆ. ಜಾಸ್ತಿ ಆಗುತ್ತೆ ಬಿಟ್ಟರೆ ಕಮ್ಮಿ ಅಂತೂ ಆಗೋದೇ ಇಲ್ಲ. ನಾವು ಫೇಸ್ ವಾಶ್ ಮಾಡ್ತೀವಲ್ವಾ, ಫೇಸ್ ವಾಶ್ ಮಾಡಬೇಕಾದ್ರೆ ಜಾಸ್ತಿ ಹಾರ್ಶಾಗಿ ರಬ್ ಮಾಡ್ತೀವಿ ನಮ್ಮ ಫೇಸ್ನ. ಹೋಗ್ಲಿಯಪ್ಪ ಎಲ್ಲ ಹೋಗ್ಲಿ ಹಂಗೆ ಹಿಂಗೆ ಅಂತೆಲ್ಲ ಹಿಂಗೆ ಉಜ್ತೀವಿ. ಬಟ್ ಹಂಗೆ ಉಜ್ಜೋದ್ರಿಂದ ಪಿಂಪಲ್ಸ್ ಜಾಸ್ತಿ ಆಗುತ್ತೆ. ಹಾಗೆ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತಂದರೆ, ನಾವು ಫೋನ್ ಯೂಸ್ ಮಾಡೋದ್ರಿಂದ. ಇವಾಗ ಫೋನ್ನ ನಾವು ಎಲ್ಲೆಲ್ಲಿ ಬಿಸಾಕಿರ್ತೀವಿ, ಟೇಬಲ್ ಮೇಲೆ, ನಮ್ಮ ಬೆಡ್ ಮೇಲೆ ಇಟ್ಟಿರ್ತೀವಿ, ಹಾಗೆ ಪಾಕೆಟ್ ಒಳಗಡೆ ಇಟ್ಟಿರ್ತೀವಿ. ಸೊ ಅದರಲ್ಲೆಲ್ಲ ಏನಿರುತ್ತೆ, ಡಸ್ಟ್ ಇರುತ್ತೆ ಹೌದಾ. ಸೊ ಯಾವುದಾದ್ರೂ ಕಾಲ್ ಬಂದರೆ ಸಡನ್ನಾಗಿ ಹಿಂಗೆ ಇಟ್ಕೋತೀವಿ. ಹಿಂಗೆ ಇಟ್ಕೋಬೇಕಾದ್ರೆ ಅದರಲ್ಲಿರೋ ಡಸ್ಟು ನಮ್ಮ ಫೇಸ್ಗೆ ಟಚ್ ಆಗಿ ಸೊ ಪಿಂಪಲ್ಸ್ ಆಗೋ ಸಾಧ್ಯತೆನೂ ಇರುತ್ತೆ. ನನಗೆ ಕೂಡ ಫಸ್ಟ್ ಏನಾಯ್ತು ಗೊತ್ತಾ, 1 ಪಿಂಪಲ್ ಬಂತು, ಆಮೇಲೆ ಇನ್ನೂ ಜಾಸ್ತಿ ಆಗ್ತಾ ಹೋಯ್ತು. ನಂಗೆ ಏನು ಮಾಡಬೇಕಪ್ಪ ಅಂತ ಹೇಳ್ಬಿಟ್ಟು ತುಂಬ ಪ್ರಾಡಕ್ಟ್ಸ್ನ ಟ್ರೈ ಮಾಡಿದೆ. ಅದು ಇದು ಆ್ಯಕ್ನೆದು ಯಪ್ಪ ಎಷ್ಟು ಪ್ರಾಡಕ್ಟ್ಸ್ ಟ್ರೈ ಮಾಡಿದ್ದೀನಿ ಅಂತಂದರೆ, ಬಟ್ ಅದರಿಂದ ಯಾವುದ್ರಿಂದಲೂ ರಿಸಲ್ಟೇ ಸಿಕ್ಕಿಲ್ಲ. ಸೊ ಆ ಟೈಮಲ್ಲಿ ನನಗೊಂದು ಬೆಸ್ಟ್ ರಿಸಲ್ಟ್ ಸಿಕ್ಕಿದ್ದು ಅಂತ ಅಂದರೆ ಕ್ಯೂರ್ ಸ್ಕಿನ್ನಿಂದ. ಬಟ್ ಇದು ಇವಾಗ ಕ್ಯೂರ್ ಆ್ಯಪ್ ಅಂತ ಆಗಿದೆ. ಮೊದಲು ಕ್ಯೂರ್ ಸ್ಕಿನ್ ಅಂತ ಇತ್ತು. ನಾನು ಯಾಕಂತಂದರೆ ಇದು 3 ಮಂತ್ಸಿಂದ ಯೂಸ್ ಮಾಡ್ತಿದ್ದೀನಲ್ವ, ಅದರಿಂದಲೇ ನೋಡಿ ಇವಾಗ ಪಿಂಪಲ್ಸ್ ಎಲ್ಲ ಹೋಗ್ತಿದೆ. ಇದು ಸ್ಕಿನ್ನಿಗೆ ಮಾತ್ರ ಅಲ್ಲ, ಹೇರಿದ್ದು ಏನಾದರೂ ನಿಮ್ಮ ಪ್ರಾಬ್ಲಮ್ಸ್ ಇದೆ ಅಂದರೆ, ಹೇರ್ ಫಾಲ್ ಆದರೆ ಅದಕ್ಕೆ ಕೂಡ ಇಲ್ಲಿ ಟ್ರೀಟ್ಮೆಂಟ್ ಸಿಗುತ್ತೆ. ಸೊ ಇದನ್ನು ಯಾವ ಥರ ಯೂಸ್ ಮಾಡೋದು ಅಂತ ಅಂದರೆ, ನೀವು ಸ್ಟಾರ್ಟಿಂಗ್ ಲಾಗಿನ್ ಆಗಬೇಕು ಕ್ಯೂರ್ ಆ್ಯಪಿಗೆ. ಲಾಗಿನ್ ಆದ ತಕ್ಷಣ ಅದು ಫೇಸ್ನ ಸ್ಕ್ಯಾನ್ ಮಾಡುತ್ತೆ. ಫೇಸ್ನ ಯಾವ ಥರ ಸ್ಕ್ಯಾನ್ ಮಾಡುತ್ತೆ ಅಂತಂದರೆ, ಅನಲೈಸ್ ಮಾಡುತ್ತೆ. ನಾವು ಫ್ರಂಟ್ ಫೇಸು ಸೈಡ್ ಆ್ಯಂಗಲಿಂದ ಎಲ್ಲ ಫೋಟೋನ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದ ತಕ್ಷಣ
ಕ್ಲಿಯರಾಗಿ ಸ್ಕ್ಯಾನ್ ಮಾಡಿ ನಮ್ಮ ಸ್ಕಿನ್ ಪ್ರಾಬ್ಲಮ್ನ ಅದು ಅನಲೈಸ್ ಮಾಡುತ್ತೆ. ಅಂದರೆ ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸು, ಪೋರ್ಸು ಅದು ಇದು ಎಲ್ಲನೂ ಸ್ಕ್ಯಾನ್ ಮಾಡಿ ನಮ್ಮ ಸ್ಕಿನ್ಗೆ ಸುಟೇಬಲ್ ಆಗಿರುವಂತಹ ಪ್ರಾಡಕ್ಟ್ನ ಅವರಾಗೆ ಕಳಿಸ್ಕೊಡ್ತಾರೆ. ಅದರಲ್ಲಿ ಡರ್ಮಟೊಲಾಜಿಸ್ಟ್ ಇರ್ತಾರೆ ಆಯಿತಾ, ಅವರು ನಮ್ಮ ಜೊತೆ ಇಂಟರಾಕ್ಟ್ ಆಗ್ತಾರೆ. ನಿಮಗೆ ಏನೇ ಪ್ರಾಬ್ಲಮ್ಸ್ ಇದ್ದರೂ ನಾವು ಅದರಲ್ಲಿ ಮೆಸೇಜ್ ಮಾಡ್ಕೋಬೋದು, ಅವರು ಆ ಕೂಡಲೇ ಅದಕ್ಕೆ ಸೊಲ್ಯೂಷನ್ನ ಕೊಡ್ತಾರೆ. ಹಾಸ್ಪಿಟಲಿಗೆ ಹೋಗಿ ತೋರಿಸಿದ್ರೆ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ, ಬಟ್ ಇದರ ಪ್ರೈಸ್ ಬಂದುಬಿಟ್ಟು 2200 ಅಷ್ಟೇ. ಇದನ್ನು ನೀವು 2 ಮಂತ್ ಆರಾಮ್ಸೆ ಯೂಸ್ ಮಾಡ್ಬೋದು. ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ ಯಾವ ಪ್ರಾಡಕ್ಟ್ನ ಯಾವಾಗ ಯೂಸ್ ಮಾಡೋದು ಅಂತ ಅವರೇ ಕ್ಲಿಯರಾಗಿ ಹೇಳ್ತಾರೆ. ಅಂದರೆ ಅದರಲ್ಲೇ ಮೊಬೈಲಲ್ಲೇ ಕೊಟ್ಟಿರ್ತಾರೆ, ನೀವು ಡೇ ಯೂಸ್ ಮಾಡಬೇಕಾ ನೈಟ್ ಯೂಸ್ ಮಾಡಬೇಕಾ ಅಂತ. ಸೊ ನೀವೇ ನೋಡ್ತಿರ್ಬೋದು ನೋಡಿ, ಇದರಿಂದಲೇ ನಂದು ಮೇಯ್ನಾಗಿ ಆ್ಯಕ್ನೆ ಮಾರ್ಕ್ಸ್ ಎಲ್ಲ ಕಮ್ಮಿ ಆಗಿದ್ದು. ಎಷ್ಟಿತ್ತು ಹೇಳಿ, ಆ್ಯಕ್ನೆ ಮಾರ್ಕ್ಸು ಜಾಸ್ತಿ ಇತ್ತು, ಬಟ್ ಇವಾಗ ಕ್ಲಿಯರ್ ಆಗಿದೆ. ಹಾಗೆ ಇದನ್ನು ನಾನು 2 ಟೈಮ್ಸ್ ಯೂಸ್ ಮಾಡೋದ್ರಿಂದ ನನ್ನ ಫೇಸಿಗಂತೂ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ನನಗೆ ಇದರಲ್ಲಿ ಫೇಸ್ ವಾಶ್ ಬಂದಿದೆ ನೋಡಿ, ಇದು ಫೇಸ್ ವಾಶು. ಇದನ್ನು ನಾನು ಡೇ ಆ್ಯಂಡ್ ನೈಟ್ 2 ಟೈಮ್ಸ್ ಯೂಸ್ ಮಾಡ್ತಿದ್ದೀನಿ. ವಿಟಮಿನ್ ಟ್ಯಾಬ್ಲೆಟ್ಸ್ ಕೂಡ ಸಿಕ್ಕಿದೆ ನೋಡಿ, ಕ್ಯಾಪ್ಸೂಲ್ ಸಿಕ್ಕಿದೆ. ನಾನು ಯೂಸ್ ಮಾಡಿ ನೋಡಿ ಎಲ್ಲ ಅರ್ಧ ಹಾಕ್ಬಿಟ್ಟಿದ್ದೀನಿ. ಸೊ ನೆಕ್ಸ್ಟು ನೀವು ಯಾವ ಥರ ಯೂಸ್ ಮಾಡಬೇಕು ಅಂತ ಇದರಲ್ಲೇ ಕೊಟ್ಟಿರ್ತಾರೆ ನೋಡಿ, ಇಲ್ಲಿ ಕಾಣಿಸ್ತಿದೆಯಾ, ಇದರಲ್ಲೇ ಕೊಟ್ಟಿರ್ತಾರೆ. ಸೊ ನಾನು ನಿಮಗೆ ರೆಫರ್ ಮಾಡೋದು ಏನಪ್ಪ ಅಂತಂದರೆ, ನೀವು ಕೂಡ ಈ ಥರ ಸ್ಕಿನ್ ಪ್ರಾಬ್ಲಮಿಂದ ಸಫರ್ ಆಗ್ತಿದ್ರೆ ನೀವು ಇದನ್ನು ಕ್ಯೂರ್ ಸ್ಕಿನ್ನ ಅಂದರೆ ಕ್ಯೂರ್ ಆ್ಯಪ್ನ ಯೂಸ್ ಮಾಡಿ 100% ರಿಸಲ್ಟ್ ಅಂತೂ ಸಿಕ್ಕೇ ಸಿಗುತ್ತೆ. ನಿಮಗೂ ಈ ಪ್ರಾಡಕ್ಟ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಆರ್ಡರ್ ಮಾಡ್ಕೊಳ್ಳಿ. ಹಾಗೆ ನನ್ನದು ಕೂಪನ್ ಕೋಡ್ ಕೂಡ ನಾನು ಕೆಳಗಡೆ ಹಾಕಿರ್ತೀನಿ, ಅದರಿಂದ ಕೂಡ ನೀವು ಆರ್ಡರ್ ಮಾಡ್ಕೋಬೋದು, ಆವಾಗ ನಿಮಗೆ ಡಿಸ್ಕೌಂಟ್ ಬೀಳುತ್ತೆ. ನೋಡಿದ್ರಲ್ವಾ, ನಿಮ್ಗೆ ಒಂದು ಸ್ಕಿನ್ ರೂಟೀನ್ನ ಹೇಳ್ಕೊಟ್ಟಿದ್ದಾರೆ ಸಣ್ಣ ಅವರು. ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಇವಾಗ ಮಲೇಷಿಯಾದಿಂದ ಏನೇನು ತೊಗೊಂಡು ಬಂದಿದ್ದೀವಿ ಅಂತ ನೋಡ್ಬಿಡೋಣ. ಸನ್ಮ ರೆಡಿನಾ? ಹಾಂ ರೆಡಿ. ತೊಗೊಂಡು ಬನ್ನಿ ಐಟಮ್ಸು, ಯಾರ್ಯಾರಿಗೆ ಏನೇನು ತೊಗೊಂಡು ಬಂದಿದ್ದೀವಿ ಮತ್ತು ಅದ್ರ ಕಾಸ್ಟ್ ಎಷ್ಟಾಯಿತು, ಸರಿನಾ? ಸರಿ, ಫಸ್ಟ್ ನಮಗೆ ಏನು ತಂದಿದ್ದೀವಿ ತೋರಿಸೋಣ. ಫಸ್ಟ್ ನಮಗೆ ಏನು ತೊಗೊಂಡ್ಬಂದಿದ್ದೀವಿ. ಓಕೆ ಸರಿ. ಫಸ್ಟು ನಾವು ಅಂದರೆ ನಾವಲ್ಲಿ ತೊಗೊಂಡಿರೋದು ಐಟಮ್ಸ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕಮ್ಮಿನೇ, ನಮಗೆ ಅಂತ ತೊಗೊಂಡಿರೋದು ಕಮ್ಮಿನೇ. ಸೊ ಅದರಲ್ಲಿ ಇವಾಗ ಸಣ್ಣವರು ನಾವು ಯಾವ ಐಟಮ್ಸ್ನ ತೊಗೊಂಡಿದ್ದೀವಿ ಅಂತ ತೋರಿಸ್ತಾರೆ. ಇಬ್ಬರು ಒಂದೊಂದು ಐಟಮ್ಸ್ನ ತೊಗೊಂಡಿದ್ದೀವಿ, ಬಟ್ ಇದು ಇಬ್ರಿಗೂ ಸೇರಿ ಅಂತಾನೆ ಅಲ್ವಮ್ಮ? ಹೌದು ನೋಡಿ, ಇಲ್ಲಿ ಸೋನಿ ಹೆಡ್ಸೆಟ್ನ ತೊಗೊಂಡಿದ್ದೀವಿ ಇಬ್ಬರು ಕೂಡ. ಸಣ್ಣವ್ರಿಗೆ ಇದು ಫೇವ್ರೇಟು, ಇದು ನನಗೂ ಕೂಡ ಗೇಮ್ ಆಡೋದಕ್ಕೆ ಬೇಕಿತ್ತು. ಸೊ ಅದಕ್ಕೋಸ್ಕರ ಲಾಸ್ಟ್ ಟೈಮಲ್ಲಿ ತೊಗೊಂಡಿದ್ದು. ಲಾಸ್ಟ್ ಒಂದು ಸಿಟಿಗೆ ಹೋಗಿದ್ವಿ ಗೊತ್ತಾ, ಎಂಡಿಂಗಲ್ಲಿ. ಯಾವುದೋ ಒಂದು ಸ್ಟ್ರೀಟ್ ಇತ್ತು, ಅದೇ ನಾನು ಹೇಳಿದೆ ನಿಮಗೆ, ಕಮರ್ಷಿಯಲ್ ಸ್ಟ್ರೀಟ್ ಥರ ಇದೆ, MG ರೋಡ್ ಕಮರ್ಷಿಯಲ್ ಸ್ಟ್ರೀಟ್ ಥರ ಅಂತ. ಸೊ ಅದೇ ಜಾಗದಲ್ಲಿ ಈ ಒಂದು ಹೆಡ್ಸೆಟ್ನ ತೊಗೊಂಡಿದ್ದು. ವೈರ್ಲೆಸ್ ಇದು ಸೋನಿ ಒರಿಜಿನಲ್ ಅಂತ ನೀವು ಕೇಳ್ಬೋದು. ಇದು ಫಸ್ಟ್ ಕಾಪಿನೇ, ಬಟ್ ಆದರೆ ಸೇಮ್ ಒರಿಜಿನಲಲ್ಲಿ ಏನು ಕ್ವಾಲಿಟಿ ಕೊಡುತ್ತೆ ಅದೇ ಸೌಂಡ್ ಕ್ವಾಲಿಟಿ ಇದೆ. ಒರಿಜಿನಲ್ ಅಂದರೆ ನಿಮಗೆ 20,000 ಆ ಥರ ಆಗಿಬಿಡುತ್ತೆ ಸೋನಿದು. ಇದು ನಮಗೆ ಅಲ್ಲಿ ಎಷ್ಟಕ್ಕೆ ಸಿಕ್ಕಿದ್ಮಾ? 185 ಅಲ್ಲ? ಹಾಂ ಹೌದು, 85. ಅಲ್ಲಿರೋ ಕರೆನ್ಸಿ ಪ್ರಕಾರ 85. ಇಲ್ಲಿಗೆ ಎಷ್ಟಾಯ್ತು ಅಂತ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಂಡು 85 × 25 ಮಾಡಿ. ಬಾರ್ಗಿನ್ ಎಲ್ಲ ಮಾಡಿನೇ 85 ಆಗಿದ್ದು ಅಲ್ವಾ? 150 ಅಂದ್ರು ಒಂದಕ್ಕೆ, ಬಾರ್ಗಿನ್ ಮಾಡಿ ಮಾಡಿ ಅಷ್ಟು ಕಮ್ಮಿಗೆ ಕೊಟ್ರು. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಚೆನ್ನಾಗಿದೆ ಇದು ಓಪನ್ ಮಾಡಿದ್ವಿ ನಾವು. ನೋಡಿ, ಇದು ಬ್ಲೂ ಕಲರ್, ಎರಡು ಬ್ಲ್ಯಾಕ್ ಅಲ್ಲ, ಇದು ಬ್ಲೂ ಕಲರು, ಇದು ಬ್ಲ್ಯಾಕ್ ಕಲರ್. ಅಂದ್ರೆ ಸ್ವಲ್ಪ ಹಿಂಗ್ ಹಾಕಿದ್ರೆ ಒಂದ್ ಸ್ವಲ್ಪನು ಹೊರಗಡೆ ಮಾತಾಡ್ತಿರೋದು ಆ ತರ ಎಲ್ಲ ಕೇಳಿಸೋದೇ ಇಲ್ಲ. ಸಖತ್ತಾಗಿದೆ. ನೆಕ್ಸ್ಟ್ ಚಾಲೆಂಜ್ ವಿಡಿಯೋಸ್ ಮಾಡ್ಬೋದು ಇದರಲ್ಲಿ. ಚೆನ್ನಾಗಿದೆ. ಮತ್ತೆ ಸಾಂಗ್ ಎಲ್ಲ ಕೇಳ್ತೀವಿ ನಾವು ಜಾಸ್ತಿ, ಸೊ ಅದಕ್ಕೋಸ್ಕರ ಇದು ಓಕೆ. ನಮ್ಮ ಮುನ್ನುಗೆ ಅವತ್ತೇ ಹೇಳ್ತಾ ಇದ್ರು ಇಲ್ಲಿ ಬೆಂಗಳೂರಲ್ಲಿ ತಗೋಬೇಕು, ಯಾಕಂದ್ರೆ ಅವ್ರು ಗೇಮ್ ಆಡ್ತಾರಲ್ವಾ, ಇಲ್ಲಿ ತಗೋಣ ಅಂತ ಅನ್ಕೊಂಡಿದ್ವಿ. ಸೊ ಅಲ್ಲಿ ಕರೆನ್ಸಿ ನಮಗ್ ಮಿಕ್ಕಿತ್ತು ಲಾಸ್ಟಿಗೆ, ನಮಗೋಸ್ಕರ ಏನು ತೆಗ್ದಿಲ್ಲ ಅಂತ ಹೇಳಿ ಈ ಐಟಮ್ಸ್ ನ ತೆಗ್ದಿದ್ದು. ಈ ತರ ಗಿಫ್ಟ್ ಅಂದ್ರೆ ಈ ತರ ಸೋನಿ ಹೆಡ್ಸೆಟ್ ಯಾರ್ಯಾರಿಗೆ ಇಷ್ಟ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ತೋರಿಸ್ಲಾ? ನೆಕ್ಸ್ಟ್ ಐಟಮ್ ತೋರಿಸಿ. ಇದು ಸಕ್ಕತ್ತಾಗಿದೆ. ಇದು ನಮ್ಮ ಸಣ್ಣವರಿಗೆ ಮೇನ್ ಬೇಕಾಗಿರುತ್ತೆ, ಏನಕ್ಕಂದ್ರೆ ಹೆವಿ ಸ್ವೆಟ್ ಆಗ್ತಾರೆ ಒಂದ್ಸಲಿ, ಅಂದ್ರೆ ಹೊರಗಡೆ ಔಟ್ಸೈಡ್ ಎಲ್ಲ ಹೋದಾಗ. ಮತ್ತೆ ಮೇಕಪ್ ಶೂಟ್ ಇರ್ಬೇಕಾದ್ರಲ್ಲ ಚೆನ್ನಾಗಿರುತ್ತೆ. ಎಷ್ಟು ಸ್ಪೀಡ್ ಬರುತ್ತೆ ಅಂದ್ರೆ ಫ್ಯಾನು 200 ಸ್ಪೀಡ್ ಇದೆ. ದೊಡ್ಡ ಫ್ಯಾನು ಇಷ್ಟೊಂದು ಇದು ಬರಲ್ವನು. ನೋಡಿ ಎಷ್ಟು ಕೂಲ್, ದೂರದಲ್ಲಿ ಇಟ್ರು ಹಿಂಗೆ ಅಲ್ಲಾಡುತ್ತೆ. ಹೊರಗಡೆ ಹೋದ್ರೆ ತುಂಬಾ ಯೂಸ್ ಆಗುತ್ತೆ ಅಲ್ವಮ್ಮ? ಜಾಸ್ತಿ ಹೊತ್ತು ಬ್ಯಾಟ್ರಿ ಪಿಕಪ್ ಬರುತ್ತೆ. ಮತ್ತೆ ಇಲ್ಲಿ ಇದು ಆಕ್ಚುಲಿ ಹೇಳ್ಬೇಕಂದ್ರೆ ಸಿಗಲ್ಲ. ಇಲ್ಲಿ ಬೇರೆ ತರ ಫ್ಯಾನ್ ಸಿಗುತ್ತೆ, ನೀವು ನೋಡ್ಬೋದು. ಇಲ್ಲಿ ಇಷ್ಟು ದೊಡ್ಡ ತರ ಫ್ಯಾನ್ ಸಿಗುತ್ತೆ. ಇಲ್ಲಿ ಚಿಕ್ಕದ್ರಲ್ಲೇ ಎಷ್ಟು ಸ್ಪೀಡಾಗಿ ಬೀಸುತ್ತೆ. ಮತ್ತೆ ಹಿಂಗೆಲ್ಲ ಬೆಂಡ್ ಮಾಡ್ಕೋಬಹುದು. ಇದು ಫೋಲ್ಡ್ ಮಾಡೋಕ್ಕೂ ಆಗುತ್ತೆ. ಮತ್ತೆ ಇದರಲ್ಲಿ 2 ಆಪ್ಷನ್ ಇದೆ, ಕೋಲ್ಡ್ ಆಪ್ಷನ್ ಇದೆ, ಇನ್ನೊಂದು ನಾರ್ಮಲ್ ಗಾಳಿನೂ ಬರುತ್ತೆ. ಫುಲ್ ಕೋಲ್ಡ್ ಆಗಿ ಬರುತ್ತೆ ಗಾಳಿ. 200 ತನಕ ಇದಿದೆ ಅಲ್ವಾ, ಸ್ಪೀಡ್ ಇದೆ. 10 ಇಂದ 200 ವರೆಗೂ ನಾವು ಸ್ಪೀಡ್ ನ ಮಾಡ್ಕೋಬಹುದು. ತುಂಬಾ ಸಕ್ಕತ್ತಾಗಿದೆ. ಮತ್ತೆ ಬ್ಯಾಟ್ರಿ ಲೈಫ್ ಅಷ್ಟೇನೆ ಚೆನ್ನಾಗಿ ಕೊಡುತ್ತೆ. ನನ್ನ ಹತ್ರ ಆಕ್ಚುಲಿ ಒಂದು ಇತ್ತಾಯ್ತಾ, ಬಟ್ ಅದು ವರ್ಕ್ ಆಗ್ತಿರ್ಲಿಲ್ಲ ಪ್ರಾಪರ್ ಆಗಿ, ಅದಕ್ಕೋಸ್ಕರ ಇದು ಬೇಕು ಅಂತ ತಗೊಂಡಿದ್ದು. ಇದಕ್ಕೆ 60
ಕೊಟ್ಟಿದೀವಿ ಅಲ್ಲಿದು. 60 ಅವರು ಒಂದು 80 ಆ ಥರ ಹೇಳಿದ್ರು, ನಾವೊಂದು 20 ಕಮ್ಮಿ ಮಾಡಿಸಿ 60 ಏನೋ ಕೊಟ್ವಿ. ಚೆನ್ನಾಗೈತೆ. ಕಾಸ್ಟ್ಲಿ ಅಲ್ವಾ 60 ಇಂಟು 25 ಮಾಡಿದ್ರೆ. ಬಟ್ ಕ್ವಾಲಿಟಿ ಇದೆ ಇದು ನೋಡಿದ್ರೇನೆ ಗೊತ್ತಾಗುತ್ತೆ ನಿಮ್ಗೆ. ಇದು ತುಂಬಾ ಕ್ವಾಲಿಟಿ ಇದೆ ನೋಡಿ. ಇಲ್ಲಿ ಕೂಲರ್ ಇದೆ, ಇಲ್ಲಿ ಆಫ್ ಆನ್ ಬಟನ್ ಇದೆ, ಮತ್ತೆ ಸ್ಪೀಡ್ ಮೋಡ್ ಇದೆ. ಹೌದು. ಮತ್ತೆ ಸಿ ಟೈಪ್ ಚಾರ್ಜರ್ ಕೊಟ್ಟಿದ್ದಾರೆ. ನಾವು ಐಫೋನ್ ಚಾರ್ಜರ್ನೇ ಯೂಸ್ ಮಾಡ್ಬೋದು ಇದರಲ್ಲಿ. ಚೆನ್ನಾಗಿದೆ. ಔಟ್ಸೈಡ್ ಎಲ್ಲಾದ್ರೂ ಹೋದಾಗ, ಇವ್ರು ಊರಿಗೆ ಹೋದಾಗೆಲ್ಲ ತಗೊಂಡ್ ಹೋಗ್ಬೋದು ಅಲ್ವಾ ಅಮ್ಮ? ಹೌದು. ನಮ್ಗೆ ಅಂತ ತಂದಿರೋದು ಇಷ್ಟೇ ಮೂನು. ಹೌದಾ? ಹಾ ನೋಡಿ, ನಮಗೆ ಅಂತ ನಾವು ತಗೊಂಡಿರೋದು 3 ಐಟಮ್. ಒಂದು ಫ್ಯಾನು, ಇನ್ನೊಂದು 2 ಹೆಡ್ಸೆಟ್. ಇದು ಬಿಟ್ರೆ ನಮಗೆ ಅಂತ ಏನು ತೆಗ್ದಿಲ್ಲ. ಒಂದಷ್ಟು ಚಾಕ್ಲೇಟ್ಸ್ ತೆಗ್ದಿದೀವಿ. ಕರೆಕ್ಟ್, ಚಾಕ್ಲೇಟ್ಸ್ ತೆಗ್ದು ತೋರ್ಸೋಣ. ಅದನ್ನ ತೋರ್ಸೋಣ. ಚಾಕ್ಲೇಟ್ಸ್ ತೆಗ್ದಿದೀವಿ ನೋಡಿ. ಇದು 2 ಬಾಕ್ಸ್ ಚಾಕ್ಲೇಟ್. ಇದು ಮಕ್ಳಿಗೆ, ಅಚ್ಚುಗೆ ಮತ್ತು ಯುಕ್ತಾಗೆ, ಮಾಲಿನ್ಯಕ್ಕನ ಮಗುಗೆ ಮತ್ತು ಶಾಲಿನ್ಯಕ್ಕನ ಮಗುಗೆ. ಎಲ್ಲರಿಗೂ ಗೊತ್ತಿರುತ್ತೆ. ಅಚ್ಚು ಯುಕ್ತ ಗೊತ್ತಲ್ವಾ? ನಮ್ಮ ಬ್ಲಾಗ್ ಅಲ್ಲಿ ಓಟ್ ಟೈಮು ಚಾಲೆಂಜಿಂಗ್ ವಿಡಿಯೋದಲ್ಲೆಲ್ಲ ಆಟ ಆಡಿದ್ರು. ಸೊ ಅವ್ರಿಗೆ ಈ ಗಿಫ್ಟ್ ನ ತಗೊಂಡಿದ್ದು. ಅವರು ಚಾಕ್ಲೇಟ್ ಜಾಸ್ತಿ ಇಷ್ಟಪಡ್ತಾರೆ. ಆಟ ಸಾಮಾನು ತಗೊಳ್ಳೋಣ ಅಂತ ಅನ್ಕೊಂಡ್ವಿ. ತುಂಬಾ ಅಂದ್ರೆ ತುಂಬಾ ಕಾಸ್ಟ್ಲಿ ಇತ್ತು. ಅದ್ರ ಬದಲು ನಮ್ಮ ಇಂಡಿಯಾ ಕರೆನ್ಸಿನೇ ಬೆಟರ್ ಅಂತ ಅನ್ನಿಸ್ತಲ್ವಾ? ಹೌದು ಹೌದು. ಅಲ್ಲಿಂದ ಏನಾದ್ರು ತಗೊಳ್ಳೇಬೇಕು ಅವ್ರಿಗೆ ಅಂತ ಹೇಳಿ 72 ಡಾರ್ಕ್ ಚಾಕ್ಲೇಟ್ ತಗೊಂಡಿದೀವಿ. ಹೌದು. 2 ಫ್ಲೇವರ್ ತಗೊಂಡಿದೀವಿ ಅಲ್ವಾ ಮೂನು? ಇದರಲ್ಲಿ 72% ಚಾಕ್ಲೇಟ್ ಇರುತ್ತೆ. ಒಂದೊಂದ್ರಲ್ಲಿ ಜಾಸ್ತಿ ಚಾಕ್ಲೇಟ್ ನ ಆಡ್ ಮಾಡಿರಲ್ಲ. ಜಾಸ್ತಿ ಮಿಲ್ಕ್ ಅದು ಇದು ಆಡ್ ಮಾಡಿರ್ತಾರೆ. ಬಟ್ ಇದರಲ್ಲಿ 72 ಡಾರ್ಕ್ ಚಾಕ್ಲೇಟ್ ಆಡ್ ಮಾಡಿದ್ದಾರೆ. ತುಂಬಾ ಪ್ಯೂರ್ ಚಾಕ್ಲೇಟ್. ನಿಮಗೆ ತೋರಿಸಿದ್ವಲ್ಲ, ಇಲ್ಲೇ ಚಾಕ್ಲೇಟ್ ನ ಪ್ರಿಪೇರ್ ಮಾಡೋದು ಅಂತ ತೋರಿಸಿದ್ವಲ್ಲ, ಆ ಶಾಪ್ ಅಲ್ಲಿ ತೆಗ್ದಿದ್ದಿ ಚಾಕ್ಲೇಟ್. ಹೌದು. ಚೆನ್ನಾಯ್ತಲ್ವಮ್ಮ? ಸಕ್ಕದಾಗೈತೆ. ನಮ್ಗೆ ಅಲ್ಲಿ ಟೇಸ್ಟಿಗೆ ಕೊಟ್ಟಿದ್ರ ಆಯ್ತಾ? ಟೇಸ್ಟ್ ಸಕ್ಕದಾಗಿತ್ತು, ಇಷ್ಟ ಆಯ್ತು. ಟೇಸ್ಟ್ ಮಾಡಿನೇ ತಗೊಂಡಿದೀವಿ. ಮತ್ತೆ ಇಂದು ಎಷ್ಟಮ್ಮ ಇದು ಕಾಸ್ಟು? ಅದ್ರದ್ದು ನಂಗೆ ನೆನಪಿಲ್ಲ. 40ನೇ ಅನ್ಸುತ್ತೆ. ಒಂದಕ್ಕೆ 20. ಒಂದಕ್ಕೆ 20, ಎರಡಕ್ಕೆ 40 ಇಂಟು 25. 40 ಇಂಟು 25 ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಅಲ್ಲಿನ ಕರೆನ್ಸಿಗೆ 2 ಸೇರಿ 40 ಆಯ್ತು. ಬಟ್ ಏನ್ ಗೊತ್ತಾ, ಕಂಪೇರ್ ಮಾಡಿದ್ರೆ ಎಲ್ಲಾ ಐಟಮ್ಸ್ಗೂ ಕಾಸ್ಟ್ಲಿ. ಕಾಸಿನ ವಿಚಾರದಲ್ಲಿ ಬಂದ್ರೆ ಇಂಡಿಯಾನೇ ಬೆಸ್ಟ್ ಅಂತ ಅನ್ಸುತ್ತೆ. ಏನಕ್ಕಂದ್ರೆ ಅಲ್ಲಿ ಅಷ್ಟು ಕಾಸ್ಟ್ಲಿ ಇದೆ ಎಲ್ಲ. ಪ್ರತಿಯೊಂದೊಂದು ಐಟಮು ಕಾಸ್ಟ್ಲಿ. ವಾಟರ್ ಬಾಟ್ಲೇನೆ 185 ರುಪೀಸ್. ಯಾರು ತಗೋತಾರ ಅಷ್ಟೊಂದು ದುಡ್ಡು ಕೊಟ್ಟಿ ಅಂತ ಅನ್ಕೋಬೇಕು. ನೋಡಿದ್ರೆ ಅಲ್ಲಿನ ಪರಿಸ್ಥಿತಿಗೆ ನಾವು ನೀರು ಕುಡಿಬೇಕು ಅಂತ ಸಮಯ ಬಂದಾಗ ದುಡ್ಡಿನ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ? ಇದು ಕಾಮಿಡಿ. ಇದು ಲಾಸ್ಟ್ ಎಂಡಿಂಗ್ ಅಲ್ಲಿ ತಗೊಂಡಿದ್ದು ನಮ್ಮಪ್ಪನಿಗೆ ಮತ್ತೆ ಇವರಪ್ಪನಿಗೆ. ಆಮೇಲೆ ನಾವು ಡ್ರಿಂಕ್ಸ್ ಮಾಡೋದಕ್ಕೆ ತಗೊಂಡಿದೀವಿ ಅಂತ ಅನ್ಕೋಬೇಡಿ. ನಮ್ಗೆ ಆ ತರ ಹ್ಯಾಬಿಟ್ ಇಲ್ಲ. ಡ್ರಿಂಕ್ಸ್ ನ ತಗೊಂಡಿದೀವಿ. ಫಾರಿನ್ ದೊಡ್ಡದು ತಾನೆ. ಯಾವ ಬ್ರ್ಯಾಂಡ್ ಗೊತ್ತಾ? ಈ ಡ್ರಿಂಕ್ಸ್ ಮಾಡೋರು ಗೊತ್ತಿರುತ್ತೆ, ಮಾರ್ಟಿನ್ ಬ್ರ್ಯಾಂಡು. ಸೊ ಇದು ನಮ್ಮ ಇಂಡಿಯಾದಲ್ಲಿ ಸಿಗೋದೇ ಇಲ್ಲ, ಫಾರಿನ್ ಅಲ್ಲಿ ಮಾತ್ರ ಸಿಗೋದು. ಫಾರಿನ್ ಕಂಟ್ರಿಯಲ್ಲೇನೆ ಇದನ್ನ ಪ್ರಿಪೇರ್ ಮಾಡೋದು. ಅಲ್ಲಿಂದಾನೇ ತರಿಸ್ಕೋಬೇಕು ನೀವು ತರಿಸ್ಕೋಬೇಕು ಅಂತ ಅಂದ್ರೆ. ಇದು ಒಂದಕ್ಕೇನೆ ಈ ಎಷ್ಟು 17 16 ಆಯ್ತು ಒಂದಕ್ಕೆ. ಸೊ 2 ಬಾಟ್ಲು ತಗೊಂಡಿದ್ದೀವಿ ಅಲ್ವಾ ಅಮ್ಮ? ಹೌದು. ಎಷ್ಟು ಇಲ್ಲಿದೊಂದು 3,500 ಆ ತರ ಬರುತ್ತೆ. ಒಂದ್ ಬಾಟ್ಲಿಗೆ ಅಂದಾಜು ನಾವು ಲೆಕ್ಕ ಹಾಕೊಂಡಿರೋ ಪ್ರಕಾರ 3,500 ಅಂತ ಅನ್ಸುತ್ತೆ. ನೀವೇ ಲೆಕ್ಕ ಹಾಕೊಂಡ್ಬಿಡಿ. 80 ನಮ್ಮ ಕೊಟ್ಟಿದ್ದು ನಂಗೆ ಅದು ನೆನಪಿಲ್ಲ. ಬಟ್ ಯಾಕಂದ್ರೆ 2 ಒಟ್ಟಿಗೆ ತೆಗ್ದಿದಲ್ವಾ, ಅದಕ್ಕೋಸ್ಕರ ನೆನಪಿಲ್ಲ. ಒಟ್ಟಿನಲ್ಲಿ 100 ಚಿಲ್ಲರೆ ಆಯ್ತು. ಎಷ್ಟಾಗಿರ್ಬೋದು ಅಂತ ನೀವೇ ಲೆಕ್ಕ ಹಾಕೊಳ್ಳಿ. ಒಂದಕ್ಕೆ 69, ಎರಡಕ್ಕೆ 130. ಅದೇ 100 ಚಿಲ್ಲರೆ ಆಯ್ತು ಅಂತ ನಾನು ಹೇಳಿದ್ದೆ. ಆಯ್ತಾ? 100 ಚಿಲ್ಲರೆ ಆಗಿದೆ. ಇದು ಅಪ್ಪನಿಗೆ, ಇಬ್ಬರ ಅಪ್ಪನಿಗೆ ಇದು. ಹೌದು. ಒಳ್ಳೆ ಬ್ರ್ಯಾಂಡು. ಫುಲ್ಲು ನಶೆಯಲ್ಲಿ ತೇಲಾಡ್ಲಿ ಅಂತ. ಏನಕ್ಕಂದ್ರೆ ನೀವು ಅನ್ಕೋಬಹುದು ಅಪ್ಪನಿಗೆ ಎಣ್ಣೆ ಕೊಟ್ಟು ಹಾಳು ಮಾಡ್ತೀರಾ ಅಂತ. ಇಲ್ಲ, ಅವ್ರಿಗೂ ಒಂದು ಆಸೆ ಅನ್ನೋದು ಇರುತ್ತೆ. ಮತ್ತೆ ಅವರು ಕೂಡ ಕೆಲಸದಲ್ಲೇ ಬ್ಯುಸಿ ಆಗಿರ್ತಾರೆ. ಬಟ್ ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ಯೂಸ್ ಮಾಡ್ಬೇಕು, ಎಷ್ಟು ಕುಡಿಬೇಕು. ಇದು ಫಾದರ್ಸ್ ಡೇಗೆ ಗಿಫ್ಟ್ ಅಪ್ಪಂದಿರಿಗೆ. ಹೆವಿ ಸ್ಟ್ರಾಂಗ್ ಇದೆ ಅಂತ ಹೇಳ್ತಾ ಇದ್ರು ಅಲ್ಲಿ ಅವರು ತಾನೇ. ಅಲ್ಲಿಂದ ಎಷ್ಟು ಹುಷಾರಾಗಿ ಇಟ್ಕೊಂಡ್ ಬಂದಿರ್ಬೇಡ, ನೀವ್ ಯೋಚನೆ ಮಾಡಿ. ನಾವು ಅದನ್ನ ಕೈಯಲ್ಲೇ ಕ್ಯಾರಿ ಮಾಡ್ಕೊಂಡ್ ಬಂದೆ, ಮಗು ತರ ಆ ಬಾಟ್ಲುನ. ಇನ್ನ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಪರ್ಫ್ಯೂಮ್ಸ್ ನ ತಗೊಂಡ್ ಬಂದಿದೀವಿ. ಅಂದ್ರೆ ಅವ್ರಿಗೇನೆ ಚೂಸ್ ಬಿಟ್ಬಿಡ್ತೀವಿ ಯಾವ್ದು ಬೇಕಾದ್ರೂ ತಗೊಳ್ಳಿ ಅಂತ. ನನ್ನ ಅಮ್ಮನಿಗೆ, ಅಕ್ಕನಿಗೆ, ಪಪ್ಪನಿಗೆ ಆಲ್ರೆಡಿ ನಾನು ತಗೊಂಡ್ ಇಟ್ಟಿದ್ದೀನಿ. ಅದನ್ನು ತೋರಿಸ್ತೀನಿ. ಅದನ್ನ ತೋರ್ಸೋಣ. ಇದು ಆಕ್ಚುಲಿ ಹೇಳ್ಬೇಕಂದ್ರೆ ಶಾಲಿನಿ ಅಕ್ಕ, ಮಾಲಿನಿ ಅಕ್ಕ, ಮತ್ತೆ ಚೂರಿ, ಮತ್ತೆ ಇನ್ನೊಬ್ರು ಮಾಲಿನಿ ಅಕ್ಕ, ಶಾಲಿನಿ ಅಕ್ಕ, ಮಮ್ಮಿ, ಚೂರಿ, 4 ಜನಕ್ಕೆ. ಕರೆಕ್ಟ್. ಮಮ್ಮಿನಿದಾರಲ್ಲ, ಮಮ್ಮಿನೇ ಸೇರ್ಸ್ಕೊಂಡಿಲ್ಲ ಇದಕ್ಕೆ ನಾನು. ಇದು ಆಕ್ಚುಲಿ ಬಂದ್ಬಿಟ್ಟು ಬಾಯ್ಸಿಗೆ ಯೂಸ್ ಮಾಡುವಂಥದ್ದು. ಸೊ ಅದಕ್ಕೆ ಇದನ್ನು ಚೂರಿ ಕೊಡೋಣ ಅಂತ ಅನ್ಕೊಂಡಿದೀವಿ. ನೀವು ಪೊಟ್ಟು ಡಬಲ್ ಬ್ಲ್ಯಾಕ್ ಅಂತ ಇದೆ, ಇದು ಅವನಿಗೆ ಕೊಡ್ತೀವಿ. ಬಿಕಾಸ್ ಇದೆಲ್ಲ ಗರ್ಲ್ಸ್ ಯೂಸ್ ಮಾಡುವಂಥದ್ದು. ಗರ್ಲ್ಸ್, ಮಾಲಿನಿ ಅಕ್ಕ, ಶಾಲಿನಿ ಅಕ್ಕ, ಮತ್ತೆ ಮಮ್ಮಿ. ಅದ್ರಲ್ಲಿ ಯಾವ್ದು ಬೇಕಾದ್ರೆ ಅವ್ರು ಚೂಸ್ ಮಾಡ್ಲಿ ಅಂತ ಬಿಟ್ಟಿದೀವಿ ತಾನೇ. ಹೌದು. ಮತ್ತೆ ಇದಕ್ಕೆ ಎಷ್ಟಾಯ್ತು ಕಾಸ್ಟ್ ಅಂತ ಅಂದ್ರೆ? ಎಷ್ಟು ಇದಕ್ಕೆ? ಅದಕ್ಕೆ 4ಕ್ಕೆ ಒಂದಕ್ಕೆ ಬಂದ್ಬಿಟ್ಟು 50 ಮೂನು. ಓಕೆ. 4ಕ್ಕೆ 200 ಆಯ್ತಾ? 200 ಆಯ್ತಂತೆ ನೋಡಿ.
4ಕ್ಕೆ ಸೇರಿ 200. ಇದು ಎಲ್ಲಿ ತೊಗೊಂಡಿದ್ದು ಅಂತ ಅಂದರೆ ಕಾಸ್ಟ್ಲಿ ಬ್ರ್ಯಾಂಡೆಡ್ ವಾಚ್ಗಳನ್ನ ತೋರಿಸ್ತಿದ್ವಿ ಗೊತ್ತಾ ನಿಮಗೆ. ಆ ಟೈಮಲ್ಲಿ ಅಲ್ಲಿ ಪರ್ಫ್ಯೂಮ್ದೇ ಒಂದು ಕ್ಯಾಬಿನೇ ಇತ್ತು. ಸೊ ಅಲ್ಲಿ ಹೋಗಿ ಪರ್ಚೇಸ್ ಮಾಡಿದ್ದು ಬ್ರ್ಯಾಂಡೆಡ್, ಆಲ್ಮೋಸ್ಟ್ ಎಲ್ಲಾನು ಬ್ರ್ಯಾಂಡೆಡ್ಗಳೇನೆ. ಸೊ ಮತ್ತೆ ಲಾಂಗ್ ಸ್ಟೇ. ಮತ್ತೇನ್ ಗೊತ್ತಾ, ಎಲ್ಲಾನು 100 ml ಇದೆ. ಅಂದ್ರೆ ಬಾಟಲ್ ನೋಡಕ್ ಒಂದ್ ದೊಡ್ಡದು, ಒಂದ್ ಸಣ್ಣಕ್ಕೆ, ಒಂದ್ ದಪ್ಪಗೆ ಇದೆ. ಆ ಥರ ಇಲ್ಲ, ಬಟ್ ಎಲ್ಲಾನು 100 ml. ಎಲ್ಲ 100 ml ಒಂದೇ ವೆಯ್ಟ್ ಇದೆ. ಇದು ನೋಡಿ ಸೈಜು ಉದ್ದ ಇದೆ, ಬಟ್ ಇದರಲ್ಲಿ 100 ml ಇದೆ. ಇದು ನೋಡಿದ್ರೆ ಅಗಲ ಆಗಿದೆ, ಅದ್ರಲ್ಲೂ 100 ml ಇದೆ. ಇದು ಅಷ್ಟೇ, ಇದು ಅಷ್ಟೇ, ಎಲ್ಲಾನು ಸೇಮ್ ಇದೆ. ನ್ಯೂ ಕ್ರಿಸ್ಟಲ್ ಅಂತ ಹಾಕಿದ್ದಾರೆ. ಚೆನ್ನಾಗಿದೆ, ಬ್ರ್ಯಾಂಡ್ಗಳು ಮಾತ್ರ ಚೆನ್ನಾಗಿದೆ. ನೋಡಿ ಇದು ಮ್ಯಾರಿನ್ ಮೀ ಅಂತಿದೆ. ಅಂದ್ರೆ ಏನ್ ಗೊತ್ತಾ ಮುನ್ನು, ಅಲ್ಲಿ ನಾನು ಎಲ್ಲ ಒಂದೊಂದು ಪೇಪರ್ಸ್ಗೆ ಇದು ಸ್ಪ್ರೇ ಹೊಡೆದ್ರೆ ಆಯ್ತಾ, ಇದೆಲ್ಲ ಅದು ಯಾವ ಫ್ಲೇವರ್ಸ್ ಅಂತ ಅಂದ್ರೆ ಸ್ಮೆಲ್ ನೋಡಿ ಅಂತ. ಸೊ ನಾನು ಸ್ಮೆಲ್ ನೋಡೋದ್ನ ಅಲ್ಲಿ ನಂಗೆ ಎಲ್ಲದ್ರದ್ದು ಅಂದ್ರೆ ಯಾವ್ದು ಇಷ್ಟ ಆಯ್ತು ಅದನ್ನೇ ನಾನು ಚೂಸ್ ಮಾಡಿದ್ದೀನಿ. ಹೌದು, ಸಖತ್ತಾಗಿರೋ ಸ್ಮೆಲ್ ಇದೆ, ತಗೊಂಡಿದೀವಿ. ಪ್ರತಿಯೊಂದೊಂದು ಸ್ಮೆಲ್ ಚೆನ್ನಾಗಿದೆ, ಸಕ್ಕತ್ತಾಗಿದೆ ಪರ್ಫ್ಯೂಮ್ಸ್. ನೋಡೋಣ ಯಾವ್ದಾವ್ದು ಯಾರ್ಯಾರು ಚೂಸ್ ಮಾಡ್ತಾರೆ ಅಂತ. ಅವ್ರಿಗೂ ಕೂಡ ಮುಂದಿನ ವ್ಲಾಗ್ ಗಳಲ್ಲಿ ಹೋಗಿ ಕೊಡೋಣ. ಹೌದು, ಇದು 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 ಚಾಕ್ಲೇಟ್ಸ್. ಒಂದು ಚಾಕ್ಲೇಟ್ ಶಾಪಿಗೆ ಹೋಗಿದ್ವಿ ಗೊತ್ತಾ, ಆ ಚಾಕ್ಲೇಟ್ ಅಲ್ಲಿ ಬೇಡ, ಓಪನ್ ಮಾಡಬೇಡಿ, ಇಲ್ಲಿ ಓಪನ್ ಮಾಡ್ತೀನಿ. ಸೇಮ್ ಇದೇ ಕವರು, ಅದು ಇನ್ನೊಂದು ಡಿಫ್ರೆಂಟ್ ಮಾ, ಇದೊಂದು ಸಿಲ್ವರ್. ಇದು ಆಕ್ಚುಲಿ ಹೇಳ್ಬೇಕಂದ್ರೆ ಇದು ಕೊಕೊನೆಟ್ ಫ್ಲೇವರ್. ಇದು ಕೊಕೊನೆಟ್ ವೈಟ್ ಇರುತ್ತೆ, ಇದು ಚಾಕ್ಲೇಟ್ ಆಲ್ಮಂಡ್, ಡಾರ್ಕ್ ಚಾಕ್ಲೇಟ್ ಆಲ್ಮಂಡ್, ಬಾದಾಮ್. ಇದು ಅರ್ಧ ಕೆಜಿ ಇದೆ, ಇದು ಅರ್ಧ ಕೆಜಿ ಇದೆ, ಇದು ಅರ್ಧ ಕೆಜಿ ಇದೆ. ಸೊ ಇದರಲ್ಲಿ ಎಲ್ಲರಿಗೂ ಶೇರ್ ಅಂದ್ರೆ ಸ್ವಲ್ಪ ಸ್ವಲ್ಪ ಹಾಕೋಣ ಅಂತ ಅಂದ್ರೆ ಅನ್ಕೊಂಡಿದ್ದೀನಿ. ಎಲ್ಲ ಮಿಕ್ಸ್ ಮಾಡ್ತೀವಿ, ಎಲ್ಲ ಫ್ಲೇವರ್ಸ್ ಇದೆ ಅಲ್ವಾ, ಮಿಕ್ಸ್ ಮಾಡಿಬಿಟ್ಟು ಇವಾಗ ಶರಣನ, ಧೀರಜನ, ಇವರೆಲ್ಲರೂ ಬರ್ತಾರಲ್ಲ ಅವರಿಗೆಲ್ಲ ಕೊಡೋಣ ಅಂತ ಅನ್ಕೊಂಡಿದ್ವಿ. ನಮಗೂ ಕೂಡ ಅಷ್ಟೇ, ಇದ್ರಲ್ಲೇ ತಗೋತೀವಿ. 3 ಪ್ಯಾಕೆಟ್ ತಗೊಂಡ್ ಬಂದಿದ್ದೀವಿ. ಎಲ್ಲರೂ ಖುಷಿ ಪಡ್ತಾರೆ ನನ್ನ ಪ್ರಕಾರ. ಅಮ್ಮ ಮತ್ತೆ ಅಕ್ಕ ಮತ್ತೆ ಮಕ್ಕಳು ಎಲ್ಲರಿಗೂ ಚಾಕ್ಲೇಟ್ ಅಂದ್ರೆ ಇಷ್ಟ ಇರುತ್ತೆ. ಫಾರಿನ್ಗೆ ಹೋದ್ಮೇಲೆ ಚಾಕ್ಲೇಟ್ಸ್ ತಗೊಂಡ್ ಬಂದಿಲ್ಲ ಅಂದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಮಿಕ್ಕಿರೋ ದುಡ್ಡಿಗೆಲ್ಲ ಆಲ್ಮೋಸ್ಟ್ ಜಾಸ್ತಿ ಚಾಕ್ಲೇಟ್ಗೆನೆ ಇನ್ವೆಸ್ಟ್ ಮಾಡಿದ್ವಿ. ನಿಜ, ಹೆವಿ ಕಾಸ್ಟ್ಲಿ, 300 ಆ ತರ, ಅದಕ್ಕೆ ಹೆವಿ ಕಾಸ್ಟ್ಲಿ. 3 ಪ್ಯಾಕೆಟ್ಸ್ಗೆ 300 ಅಲ್ವಾ ಅಮ್ಮ? ಹೌದು ಮುನು, ಅರ್ಧ ಕೆಜಿಗೆ 100. 3 ಪ್ಯಾಕೆಟ್ಸಿಗೆ ಪರವಾಗಿಲ್ಲ ಕೊಡ್ಬೋದು ಅಂತ ಅನ್ನಿಸ್ತು. ಬಟ್ ಅಲ್ಲಿನ ಕಾಸ್ಟಿಗೆ ಇದು ಪರವಾಗಿಲ್ಲ ಅಂತ ಅನ್ನಿಸ್ತು. ನೋಡಿ ಇದು ನನ್ನ ಅಪ್ಪನಿಗೆ ಕೋಬ್ರಾ ತೋರಿಸಿ. ಇದು ನೋಡಿ ಕೋಬ್ರಾ ಪರ್ಫ್ಯೂಮ್ ಇದೆ. ಇದು ರಪ್ಪನಿಗೆ ಅಂತ ಸಣ್ಣವರು ಚೂಸ್ ಮಾಡಿ ಇಟ್ಟಿದ್ದಾರೆ. ಇದು ಅಮ್ಮ ಅಕ್ಕನಿಗೆ ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೊಳ್ಳಿ. 2 ಇದೆ ಪರ್ಫ್ಯೂಮು. ನೋಡೋಣ ಅದ್ರಲ್ಲಿ ಯಾರ್ಯಾರು ಯಾವ್ಯಾವ್ದು ತಗೋತಾರೆ ಅಂತ ಮುಂದಿನ ಬ್ಲಾಗ್ ಅಲ್ಲಿ ನಿಮ್ಗೆ ತಿಳಿಸ್ತೀವಿ. ಹೌದು, ಸೊ ಈ ಪರ್ಫ್ಯೂಮ್ಗೂ ಕೂಡ ಸೇಮ್ ರೇಟ್ ಇದೆ ಅಲ್ವಮ್ಮ? ತಗೊಂಡಿರೋ ಎಲ್ಲಾ ಪರ್ಫ್ಯೂಮ್ಗೂ ಲೈಕ್ ಸೇಮ್ ಪ್ರೈಸ್, ಮತ್ತೆ ಸೇಮ್ ಕ್ವಾಲಿಟಿ ಗೊತ್ತಿಲ್ಲ. ಅಲ್ಲ, ಕ್ವಾಂಟಿಟಿ ಕ್ವಾಲಿಟಿ ಎಲ್ಲ ಸೇಮೇ ಇರುತ್ತೆ. ಪರ್ಫ್ಯೂಮ್ ಸ್ಮೆಲ್ ಮಾತ್ರ ಚೇಂಜ್ ಇರುತ್ತೆ ಅಷ್ಟೇ. ಇಲ್ಲಿ ಕೊಡಿ ಮುನು, ಎಲ್ಲ ಡಿಫ್ರೆಂಟ್ ಆಗಿರೋ ತಗೊಂಡಿದೀವಿ. ಅವರಿಗೆ ನೋಡಿ, ಇವಾಗ ಮನೆಗೆ ಹೋಯ್ತೀವಲ್ಲ ನಾವಿನ್ನ, ಅದಕ್ಕೆ ಬ್ಯಾಗ್ ಅಲ್ಲಿ ಹಾಕಿಟ್ಟು. ನಿಮಗ್ ಗೊತ್ತಾ ಇನ್ನೊಂದು ವಿಚಾರ, ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಾವು ಊರಲ್ಲಿ ಇರ್ತೀವಿ. ನಾವು ಊರಿಗೆ ಹೋಗ್ತೀವಿ ಅಂತ ಎಲ್ಲರೂ ಕಾಯ್ತಾ ಇದ್ದೀರಾ. ನೆಕ್ಸ್ಟ್ ವ್ಲಾಗ್ ಅಲ್ಲೇ ನಾವು ಊರಿಗೆ ಹೋಗ್ತಾ ಇದೀವಿ. ಇವತ್ತಿನ ನೈಟೇ ಬಿಡ್ತಿದೀವಿ ಅಲ್ವಾ ಅಮ್ಮ? ಹೌದು ಮುನು, ಇದು ನೋಡಿ ಸ್ವಲ್ಪ ಓಪನ್ ಆಗಿದೆ ಇಲ್ಲಿ. ಅದೇನಾಗಲ್ಲ, ಓಪನ್ ಮಾಡೋದು. ನೋಡಿ ಇದು ತಂದಿರೋದು ಯಾರಿಗೆ ಅಂತ ಅಂದ್ರೆ ಊರಲ್ಲಿ ತಗೊಂಡ್ ಹೋಗೋದಕ್ಕೆ ಈ ಬಾಕ್ಸ್ ನ ತಗೊಂಡ್ ಬಂದಿದೀವಿ. ಚೆನ್ನಾಗಿದೆ ಇದು ಬಾಕ್ಸ್ ಅಲ್ವಾ ಅಮ್ಮ? ಹೌದು. ಮತ್ತೆ ಅಮ್ಮ ಕೇಳಿದ್ರು ಊರಲ್ಲಿ ಚಾಕ್ಲೇಟ್ಸ್ ಬೇಕು ನನಗೆ ಅಂತ. ಧನ್ಯ ಅವರು ಕೂಡ ಚಾಕ್ಲೇಟ್ಸ್ ಬೇಕು ಅಂತ ಕೇಳಿದ್ರು. ಅವ್ರಿಬ್ರಿಗೂ ಸೇರಿ ಈ ಚಾಕ್ಲೇಟ್ಸ್ ನ ತಗೋತಾರೆ ಅಲ್ಲ ಅಮ್ಮ? ಅಪ್ಪ ತಿಂತಾರ ಚಾಕ್ಲೇಟ್ಸ್? ಹೆವಿ ತಿಂತಾರೆ. ಹಾಗಾದ್ರೆ ಅವ್ರಿಗೂ ಕೂಡ ಇದು, ಅವ್ರಿಗೂ ಚಾಕ್ಲೇಟ್ಸ್ ಇದು. ಮತ್ತೆ ಇನ್ನೊಂದ್ ಸ್ವಲ್ಪ ಇದೆಯಲ್ಲ, ಅಂದ್ರೆ ಅರ್ಧ ಕೆಜಿ ತಗೊಂಡಿದೀವಲ್ಲ, ಅದ್ರಲ್ಲೂ ಕೂಡ ಒಂದ್ ಸ್ವಲ್ಪ ಶೇರ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ಚೆನ್ನಾಗಿದೆ ನೋಡಿ, ಇದನ್ನೇ ತಗೊಂಬಂದ್ ಕೊಡ್ತಾ ಇದೀವಿ, ಟ್ವಿನ್ ಟವರ್ ನ ಅಮ್ಮನಿಗೆ. ಹೌದು, ಸಕ್ಕತ್ತಾಗಿದೆ ಟ್ವಿನ್ ಟವರ್ ಚಾಕ್ಲೇಟ್. ಇದ್ರಲ್ಲೂ ಫ್ಲೇವರ್ಸ್ ಇರುತ್ತೆ. ಹೌದು. ಇದಕ್ಕೆ ಎಷ್ಟಾಯ್ತಮ್ಮ? ಇದಕ್ಕೆ ಎಷ್ಟಾಯ್ತು ಅಂತ ಅಂದ್ರೆ 32 ಆಯ್ತು. ಅಲ್ಲಿನ ಕರೆನ್ಸಿಗೆ 32 ರುಪೀಸ್ ಆಯ್ತು. ಆಕ್ಚುಲಿ ಇದ್ರ ಟೇಸ್ಟ್ ನಾವು ನೋಡಿಲ್ಲ, ನಾವು ಕೂಡ ಮನೆಗೆ ಹೋಗ್ತೀವಲ್ಲ, ಹಂಗೆ ನಾವು ನೋಡೋಣ ಬಿಡಿ. ನೀವು ತಿನ್ಬೇಡಿ, ಅದು ಅಮ್ಮನಿಗೆ. ನಿಮ್ಗೆ ಬೇರೆ ಚಾಕ್ಲೇಟ್ಸ್ ಇಲ್ವಾ? ಇವ್ರು ತಿನ್ಬಾರ್ದು, ಏನಕ್ಕಂದ್ರೆ ಇದು ಅಮ್ಮನಿಗೆ ಕೊಟ್ರೆ, ಧನ್ಯ ಅವ್ರಿಗೆ ಕೊಟ್ರೆ ಅವರೇ ತಿನ್ಬೇಕು. ಅವರೇ ನಾನು ತಿನ್ಬೋದು, ಏನಾಗಲ್ಲ. ಸರಿ, ಒಂದು ತಾನೇ ಟೇಸ್ಟ್ ಮಾಡಿ, ಪರವಾಗಿಲ್ಲ. ಅದ್ರ ಬದಲು ಅದೊಂದು ಕೊಡ್ತೀನಿ ಅವರಿಗೆ. ನಾವು ತಂದಿರೋ ಪ್ರತಿಯೊಂದೊಂದು ನಿಮಗೆ ತೋರಿಸಿದ್ವಿ. ಮತ್ತೆ ಇನ್ನೊಂದಷ್ಟು ಜನ ಕೇಳ್ತಿರ್ಬೋದು, ನಿಮ್ಮ ಸಬ್ಸ್ಕ್ರೈಬರ್ಸಿಗೆ ಏನ್ ತಗೊಂಡ್ ಬಂದ್ರಿ ಅಂತ ಕೇಳ್ತಿರ್ಬೋದು ನೀವು. ಸೊ ನಿಮ್ಗೂ ಕೂಡ ಚಾಕ್ಲೇಟ್ಸ್ ಗಳನ್ನ ತಗೊಂಡ್ ಬಂದಿದೀವಿ. ಸೊ ಈ ಅರ್ಧ ಕೆಜಿ ಲೂಸ್ ತಗೊಂಡ್ ಬಂದಿದೀವಲ್ಲ ಚಾಕ್ಲೇಟು, ಅದನ್ನ ನಿಮಗೆ ಒಂದು ಗ್ರೀಟಿಂಗ್ ಅಲ್ಲಿ ಬರ್ದು ಸಣ್ಣ ಮುನ್ನು ಕಡೆಯಿಂದ ಕೊಡೋಣ ಅಂತ ಅನ್ಕೊಂಡಿದೀವಿ. ಈ ಒಂದು ವ್ಲಾಗಿಗೆ ಯಾರ್ಯಾರು ಕಮೆಂಟ್ ಮಾಡಿರ್ತೀರಾ, ಯಾರ್ಯಾರು ಕಮೆಂಟಿಗೆ ಜಾಸ್ತಿ ಲೈಕ್ಸ್ ಬಂದಿರುತ್ತೆ, ಅವ್ರನ್ನ ಹೋಗಿ ನಾವು ಹುಡುಕಿ
ಸೊ ಅವರಿಗೆ ನಾವು ಚಾಕ್ಲೇಟ್ಸ್ನ ಕೊಟ್ಟು ನಮ್ಮ ಕಡೆಯಿಂದ ಒಂದು ಗ್ರೀಟಿಂಗ್ನ ಕೊಡೋಣ ಅಂತ ಅನ್ಕೊಂಡಿದ್ವಿ. ಮಲೇಷಿಯಾ ಚಾಕ್ಲೇಟ್ಸ್ ಯಾರ್ಯಾರಿಗೆ ಬೇಕು ಅವರೆಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಕಮೆಂಟಿಗೆ ಜಾಸ್ತಿ ಲೈಕ್ ಬಂದಿರಬೇಕು. ನಾವೇ ನಿಮ್ಮನ್ನು ಸ್ವತಃ ಮೀಟ್ ಆಗಿ ವ್ಲಾಗ್ ಮಾಡ್ಕೊಂಡು ಬಂದು ನಿಮಗೆ ಚಾಕ್ಲೇಟ್ಸ್ ಕೊಡ್ಬೇಕಂತ ಅನ್ಕೊಂಡಿದೀವಿ. ಹೌದು. ಇದು ಎಲ್ಲಿ ಡಿಸಿಷನ್ ತಗೊಂಡಿದ್ದು ಅಂತ ಅಂದ್ರೆ ನಾವು ಮಲೇಷ್ಯಾದಲ್ಲೇ ಡಿಸಿಷನ್ ತಗೊಂಡ್ವಿ. ಅಂದ್ರೆ ಚಾಕ್ಲೇಟ್ಸ್ ನೋಡ್ತಾ ಇದ್ವಾ, ನಮ್ ಸಬ್ಸ್ಕ್ರೈಬರ್ಸ್ಗೂ ಕೊಡೋಣ ಅಂತ ನಮ್ ತಲೆಯಲ್ಲಿ ಬಂದ್ಬಿಡ್ತು. ಪ್ರತಿ ಒಂದೊಂದು ಕ್ಷಣ ಕೂಡ ನೀವು ನಮ್ಮ ಜೊತೆ ಇರ್ತೀರಾ. ವ್ಲಾಗ್ ಮಾಡ್ತಿರ್ಬೇಕಾದ್ರೆ ನಮಗೆ ನೀವೇ ನೆನಪಾಗ್ತಿರ್ತೀರಾ, ನಿಮ್ಮ ಜೊತೆನೇ ಮಾತಾಡ್ಕೊಂಡು ವ್ಲಾಗ್ ಮಾಡ್ತಿರ್ತೀವಿ. ಸೊ ನಿಮಗೆ ಕೊಡ್ಲಿಲ್ಲ ಅಂದ್ರೆ ನಮಗೂ ಮನ್ಸಿಗೆ ಸಮಾಧಾನ ಇರಲ್ಲ ಅಂತ ಅನ್ನಿಸ್ತು. ನಿಮಗೆ ಅಂತಾನೆ 3 ಜನನ ಸೆಲೆಕ್ಟ್ ಮಾಡಿ ನೋಡೋಣ ಯಾರ್ಯಾರು ಜಾಸ್ತಿ ಕಮೆಂಟ್ ಮಾಡಿರ್ತೀರಾ, ಯಾರ್ಯಾರು ಜಾಸ್ತಿ ಕಮೆಂಟಿಗೆ ಲೈಕ್ಸ್ ಜಾಸ್ತಿ ಬಂದಿರುತ್ತೆ ಅವ್ರನ್ನ ಚೂಸ್ ಮಾಡಿ ನಾವು ಕಾಂಟ್ಯಾಕ್ಟ್ ಮಾಡಿ ಖಂಡಿತವಾಗ್ಲೂ ಒಂದು 3 ಜನಕ್ಕೆ ಕೊಡ್ತೀವಿ. ಅದನ್ನ ವ್ಲಾಗ್ ಕೂಡ ಮಾಡ್ತೀವಿ. ಅಯ್ಯೋ ಕ್ಯೂರಿಯಾಸಿಟಿ ನಂಗೆ ನಿಮ್ಗೆ ಮೀಟ್ ಆಗ್ಬೇಕು ಅಂತ ಆಸೆ. ನಿಮ್ಗೆ ನಾವು ಲೈವ್ ಆಗಿ ಕೂಡ ಸಿಗ್ತೀವಿ. ನಾವು ಕೂಡ ನಿಮ್ನ ಮೀಟ್ ಮಾಡ್ಬೇಕು ಅಂತ ತುಂಬಾ ಕಾಯ್ತಾ ಇದೀವಿ. ಸನಮ ನೀವೆಷ್ಟು ಕಾಯ್ತಿದ್ದೀರಾ? ತುಂಬಾ ಕಾಯ್ತಿದ್ದೀನಿ. ಗ್ರೀಟಿಂಗ್ಸ್ ಅಲ್ಲಿ ಬರ್ದುಕೊಳ್ಳೋಣ ಆಯ್ತಾ. ಊರಿಂದ ಬಂದ್ಮೇಲೆ ಖಂಡಿತವಾಗ್ಲೂ ನಾವು ನಿಮ್ಗೆ ಸಿಕ್ಕಿ ಫಸ್ಟ್ ಮಾಡೋದೇ ಈ ಕೆಲಸನ. ನೋಡೋಣ 3 ಜನ ಯಾರು ಅಂತ ನಾವು ಕೂಡ ಕಾಯ್ತಾ ಇದೀವಿ. ನಮ್ಮ ಸಬ್ಸ್ಕ್ರೈಬರ್ಸು ಕೂಡ ಕಾಯ್ತಿದ್ದಾರೆ ಅಂತ ಅನ್ಕೊಂಡಿದೀವಿ. ಸೊ ಮಿಸ್ ಮಾಡದೆ ಎಲ್ಲರೂ ಕಮೆಂಟ್ ಮಾಡಿ, ಮಿಸ್ ಮಾಡ್ಕೋಬೇಡಿ. ಮಲೇಷ್ಯಾ ಚಾಕ್ಲೇಟ್ಸ್ ನಿಮ್ಗೂ ಕೊಡಬೇಕು ಅಂತ ಅನ್ಕೊಂಡಿದೀವಿ. ಓಕೆ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದೀವಿ. ನೆಕ್ಸ್ಟ್ ವ್ಲಾಗ್ ಯಾವ್ದಿರ್ಬೋದು ಅಂತ ನೀವು ಕಾಯ್ತಾ ಇರ್ಬೋದು. ನೆಕ್ಸ್ಟ್ ವ್ಲಾಗ್ ಯಾವುದು ಅಂತ ಅಂದ್ರೆ ನಾವು ಇಲ್ಲಿಂದ ಊರಿಗೆ ಹೋಗೋದೇ ವ್ಲಾಗ್ ಇರುತ್ತೆ. ಸೊ ಊರಲ್ಲಿ ಎಷ್ಟು ಎಂಜಾಯ್ ಮಾಡ್ತೀವಿ, ಊರಿನ ವೆದರ್ ಈ ಟೈಮಲ್ಲಿ ಯಾವ ತರ ಇರುತ್ತೆ, ಅಲ್ಲಿ ಮಳೆ ಇದೆಯಾ, ಬಿಸಿಲಿದೆಯಾ, ಯಾವ ತರ ಇದೆ, ಮತ್ತೆ ಮನೆ ಮುಂದೆ ಜರಿ ಕೂಡ ಹರಿತಾ ಇದೆ, ಅದನ್ನ ನೋಡ್ಬೇಕು ಅಂತ 2 ತಿಂಗಳಿಂದ ಕಾಯ್ತಾ ಇದೀವಿ. ಇವತ್ತಿಗೆ ಹೋಗ್ತಾ ಇದೀವಿ ಅಲ್ವಾ ಅಮ್ಮ? ಹೌದು ಮೋನು, ಇವತ್ತು ನೈಟೇ ಹೋಗ್ತಾ ಇದೀವಿ. ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇರೋದು ನಾವು. ನೋಡೋಣ, ನಾಳೆ ಬೆಳಗ್ಗೆ ಊರಲ್ಲಿ ಇರ್ತೀವಿ. ಇಷ್ಟೊತ್ತಿಗೆಲ್ಲ ಊರಲ್ಲಿ ಇರ್ತೀವಲ್ವಾ? ನಾಳೆ ಇಷ್ಟೊತ್ತಿಗೆಲ್ಲ ಊರಲ್ಲಿ ಇರ್ತೀವಿ. ನಾವು ಕೂಡ ಕಾಯ್ತಾ ಇದೀವಿ, ನೀವು ಕೂಡ ಕಾಯ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ವಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಮತ್ತೆ ಸಿಗೋಣ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.